ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಕುಡಿ ಇಶಾನಿ, ಕುಡಿ, ಪೂರ್ತಿ ಕುಡಿ. ಇದನ್ ಕುಡ್ದಿದ್ ಸ್ವಲ್ಪ ಹೊತ್ತಿಗೆ ನಿನಗೆ ನಿದ್ದೆ ಬಂದು ಪ್ರಜ್ಞೆ ತಪ್ತ್ಯ. ಆಗ ನಾನ್ ನಿನ್ ಬ್ಲಡ್ ಚೆಕ್ ಮಾಡಿಸಿ ನಿಜ ಏನು ಅಂತ ತಿಳ್ಕೊತೀನಿ. ಇದೇನ್ರಿ ಇಶಾನಿ ಮೇಡಮ್, 2 ಗ್ಲಾಸ್ ಬೇಕು ಅಂತ ಕೇಳ್ತಿದ್ದವರು ಒಂದೇ ಗ್ಲಾಸ್ಗೆ ಸುಸ್ತಾಗ್ಬಿಟ್ಟಿದ್ದೀರಾ? ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ನಿದ್ದೆ ಬರೋ ಹಾಗಾಗ್ತದೆ. ಇಶಾನಿ, ಮಗುನ ನಾವ್ ನೋಡ್ಕೋತೀವಿ. ನಿದ್ದೆ ಬಂದ್ರೆ ನೀನ್ ಹೋಗ್ ಮಲ್ಕೋ. ಹಾ, ನನಗ್ ನಿದ್ದೆ ಅಯ್ಯೋ ಇಶಾನಿ, ಏನಾಯ್ತು? ಇಶಾನಿ ಎದ್ದೇಳು. ಇಶಾನಿ ಏನಾಯ್ತು? ಇಶಾನಿ, ಶರತ್ ನೋಡಿ, ಇಶಾನಿಗೆ ಏನಾಯ್ತು? ಇಶಾನಿ ಏನಾಯ್ತು? ಇಶಾನಿ ಅವರೇ, ಇಶಾನಿ ಎದ್ದೇಳು. ಎದ್ದೇಳಿ, ಏನಾಯ್ತು? ಇಶಾನಿ, ಇಶಾನಿ, ಇಶಾನಿ ಅವರೇ, ಇಶಾನಿ, ಇಶಾನಿ, ಬೇಬಿ, 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 ಮಾತಾಡು ಬೇಬಿ, ಬೇಬಿ, ಇಲ್ಲಿ ನೋಡು ಬೇಬಿ, ಏನಾಯ್ತು ನನ್ ಮಗಳಿಗೆ? ಬೇಬಿ, ಕಣ್ಬಿಡು ಬೇಬಿ. ಅದು ನನಗ್ ಗೊತ್ತಿಲ್ಲ ಆಂಟಿ. ಎಲ್ರು ಜ್ಯೂಸ್ ಕುಡಿದ್ವಿ, ಆಮೇಲೆ ಇಶಾನಿ ನಿದ್ದೆ ಅಂತ ಹೇಳ್ತಾ ಹಾಗೆ ಕುತ್ಕೊಂಡ್ಬಿಟ್ಲು. ಬೇಬಿ, ಇಲ್ಲಿ ನೋಡು ಬೇಬಿ, ಏನಾಯ್ತಮ್ಮ? ಅಯ್ಯೋ ಆಂಟಿ, ನೀವ್ ಗಾಬರಿ ಆಗ್ಬೇಡಿ. ನಾನು ಈಗ್ಲೇ ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ಮಾಡಿ. ಬೇಬಿ, 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 ಮಾತಾಡು ಬೇಬಿ. ಬೇಬಿ, ಇಲ್ಲಿ ನೋಡು ಬೇಬಿ, ಕಣ್ಬಿಡು ಬೇಬಿ. ಹಲೋ ಡಾಕ್ಟರ್, ನಾನು ಸಿಂಧು, ವಸುಂಧರಾ ಅವ್ರ ಸೊಸೆ. ಅರ್ಜೆಂಟ್ ಆಗಿ ನಮ್ ಮನೆಗ್ ಬರ್ತೀರಾ? ಬೇಬಿ, ಏನಾಯ್ತು ಹೇಳಮ್ಮ ಬೇಬಿ. ಇಲ್ಲಿ ನೋಡು, ಸರಿ ಕಣ್ಬಿಡಮ್ಮ. ಡಾಕ್ಟರ್, ಬೇಗ ಮನೆಗ್ ಬನ್ನಿ, ನಾವು ಕಾಯ್ತಾ ಇರ್ತೀವಿ. ಬೇಬಿ, ಕಣ್ಬಿಡಮ್ಮ. ಆಂಟಿ, ಇನ್ 10 ನಿಮಿಷದಲ್ಲಿ ಡಾಕ್ಟರ್ ಬರ್ತಾರಂತೆ. ಇಶಾನಿ, ಇನ್ ಸ್ವಲ್ಪ ಹೊತ್ತಲ್ಲಿ ಡಾಕ್ಟರ್ ಬರ್ತಾರೆ. ನಿನ್ನ ಬ್ಲಡ್ ಚೆಕ್ಅಪ್ ಮಾಡಿ ನಿನ್ನ ಆಟಕ್ಕೆ ಕೊನೆ ಹಾಡ್ತಾರೆ. ಬೇಬಿ, ಬೇಬಿ, ಅವ್ರು ಬರೋಷ್ಟ್ರಲ್ಲಿ ಇಶಾನಿನ ರೂಮಲ್ಲಿ ಮಲಗಿಸೋಣ. ಬನ್ನಿ. ಸರಿ, ಎದ್ದೇಳಮ್ಮ ಬೇಬಿ, ಎದ್ದೇಳು. ಅಣ್ಣ, ನನಗೂ ನಿನ್ ಸಂಕಟ ಅರ್ಥ ಆಗತ್ತೆ. ನೀನು ಈಗ ಜಾನುಗ್ ಏನೇ ಮಾಡಿದ್ರು ಸಮಾಧಾನ ಇಲ್ಲ. ನೀನ್ ಈ ತರ ಸುಮ್ನೆ ಕೂತಿರೋದನ್ನ ಜಾನು ನೋಡಿದ್ರೆ ಮತ್ತೆ ನೀನು ಆ ಸಿಂಧು ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಅನ್ಕೋತಾಳಷ್ಟೇ. ಅದೇ ವಿಷಯಕ್ಕೆ ತಾನೆಮ್ಮ ನಮ್ಮಿಬ್ರಿಗೂ ಮನಸ್ತಾಪ ಆಗ್ತಿರೋದು. ನನಗೆ ನನ್ನ ಮಗಳು ಯಾಕೆ ಅಷ್ಟೊಂದು ಒದ್ದಾಡ್ತಿದ್ದಾಳೆ ಅಂತ ಯೋಚನೆ ಆಗ್ತಿದೆ. ಅದಕ್ಕೆ ನಾನು ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ ಅಣ್ಣ? ಅಲ್ಲ ಅಣ್ಣ, ನನಗ್ ಹಾಗ ಅನ್ನಿಸ್ತು ಅಷ್ಟೇ, ಅದಕ್ ಹಾಗೆ ಹೇಳ್ದೆ. ಇನ್ನೂ ಆ ತರ ಯೋಚನೆ ಏನೂ ಇಲ್ಲ. ಹಾ, ಯೋಚನೆ ಹೇಗ್ ಬರುತ್ತೇಳು? ನೀನ್ ಹೇಳೋ ಒಳ್ಳೆ ಮಾತನ್ನೇ ತಪ್ಪಾಗಿ ತಿಳ್ಕೊಳ್ಳೋ ಜಾನು, ಈಗ ನೀನ್ ಮದ್ವೆ ವಿಚಾರ ಎತ್ತಿದ್ರೆ ಆ ಸಿಂಧುನ ಈ ಮನೆ ಕರೆಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ, ನನ್ನನ್ನ ಹೊರಗಾಕೋ ಪ್ಲಾನ್ ಮಾಡ್ತಿದ್ಯಾ ಅಂತಾಳೆ. ಅಣ್ಣ, ನೀನು ಅವಳ ಕಾಲ್ ಗುಣ ಆಗೋದ್ರ ಬಗ್ಗೆ ಮಾತಾಡ್ತಿದ್ರೆ ಅವಳು ನೀನ್ ಅವಳನ್ನ ಹಂಗಿಸ್ತಿದ್ಯಾ ಅಂತ ಅನ್ಕೋತಾಳೆ. ಅಲ್ಲ ಅಣ್ಣ, ಇಷ್ಟೊಂದು ಪ್ರೀತಿ ಮಾಡೋ ನಿನ್ ಮೇಲೆ ಅವಳು ಇಷ್ಟೊಂದು ಕೋಪ ಮಾಡ್ಕೋತಾಳೆ ಅಂದ್ರೆ
ನಾಳೆ ದಿನ ಅವಳ ಮದ್ವೆ ಆಗ ಹುಡ್ಗ ಏನಾದ್ರೂ ಅವಳ ಬಗ್ಗೆ ಒಂದೇ ಒಂದ್ ಅಕ್ಷರ ಆ ಕಡೆ ಈ ಕಡೆ ಮಾತಾಡಿದ್ರೆ ಅವಳದನ್ನ ಹೇಗ್ ತಗೋಬಹುದು ಅಂತ ನನಗ್ ಭಯ ಆಗ್ತಿದೆ ಅಣ್ಣ.